ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ.
ಎಲ್ಲರೂ ಮ್ಯಾಟ್ ಹಾಕಿದ್ದೀವಿ, ಎಲ್ಲರೂ ಅಲ್ಲಿ ಕುತ್ಕೋಬೇಕಾಗಿನಂತೆ. ಇಲ್ಲಿ ಹಿಂದೆ ಮ್ಯಾಟ್ ಎಲ್ಲ ಹಾಕಿದ್ದೀವಿ, ಅಲ್ಲೆಲ್ಲರೂ ಕೂತ್ಕೋಬೇಕಾಗಿನಂತೆ. ನಾಗರಿಕ ಬಂಧುಗಳೇ, ನೀವೆಲ್ಲ ಶಾಂತಿಯುತವಾಗಿ ನಾವು ಈ ಕಾರ್ಯಕ್ರಮ ನಡೆಸೋಣ. ಆದ್ರಿಂದ ಇನ್ನೂ ನಮ್ಮ ಮುಖಂಡರು ಬರಲಿದ್ದಾರೆ, ಇನ್ನೂ ಅನೇಕ ಜನ ಇಲ್ಲಿ ಸೇರ್ತಾ ಇದ್ದಾರೆ. ಆದ್ರಿಂದ ದಯವಿಟ್ಟು ಎಲ್ಲ ಕೂತ್ಕೊಳ್ಳಿ, ಯಾರು ಮುಜುಗರ ಬೀಳಬಾರ್ದು. ದಯವಿಟ್ಟು ಎಲ್ಲ ಕೂತ್ಕೋಬೇಕು ಅಂತ ನಾನು ಸಹಕಾರ ಮಾಡಬೇಕು ಅಂತ ವಿನಂತಿ ಮಾಡಿ. Good morning. All of you please sit. We have placed the mat. So please sit and make yourself comfortable. All of you please make space and sit. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಿ. ನಾಗರಿಕ ಬಂಧುಗಳೇ, ಇನ್ನ ನಮ್ಮ ಮುಖಂಡರು ಬರಲಿದ್ದಾರೆ. ಆದ್ರಿಂದ ಶಾಂತಿಯುತವಾಗಿ ಎಲ್ಲರೂ ಸಹಕರಿಸಬೇಕು, ಶಾಂತಿಯುತವಾಗಿ ಕೂತ್ಕೊಳ್ಬೇಕು. ಇನ್ನು ಮಾತಾಡೋ ಮುಖಂಡರು ಸಹ ಇದ್ದಾರೆ. ನಮ್ಮ ಮನವಿಯನ್ನ PWF ಅಧಿಕಾರಿಗಳು, BRD ಅಧಿಕಾರಿಗಳು ಮತ್ತೆ ತಾಲೂಕು ಆಫೀಸಿನ ಅಧಿಕಾರಿಗಳು ಬಂದು ಸ್ವೀಕರಿಸಬೇಕು. ಅವರು ಕೂಡ ಸ್ವೀಕರಿಸ್ತಾರೆ. ಆದ್ರಿಂದ ತಾಲೂಕಿನಲ್ಲಿ ಹದಗೆಟ್ಟಿರೋ ರಸ್ತೆಗಳನ್ನು ನಿರ್ಮಾಣ ಮಾಡುವ ತನಕ ಹೋರಾಟ. ತಾಲೂಕಿನಲ್ಲಿ ಹದಗೆಟ್ಟಿರೋ ರಸ್ತೆಗಳ ನಿರ್ಮಾಣ ಮಾಡೋ ತನಕ ಹೋರಾಟ. ಸಂಪಿಗೆ ನಗರ, ಅನಂತನಗರ, ಹೀಲಲ್ಗೆ ತನಕ ರಸ್ತೆ ನಿರ್ಮಾಣ ಮಾಡುವ ತನಕ ಹೋರಾಟ. ಸಂಪಿಗೆ ನಗರ, ಅನಂತನಗರ, ಹೀಲಲ್ಗೆ ತನಕ ರಸ್ತೆ ನಿರ್ಮಾಣವಾಗಲೇಬೇಕು. ಸಿಂಗೇನಗರ, ಸರ್ಜಾಪುರ, ಸಿಂಗೇನಗರ ಹಾಗೂ ಚಮನಹಳ್ಳಿ, ಮುತ್ತನಲ್ಲೂರು ತನಕ ರಸ್ತೆ ನಿರ್ಮಾಣ ಆಗಲೇಬೇಕು. ಅನಂತನಗರದಿಂದ ಸಿಂಗೇನಗರದಿಂದ ಸೊಳ್ಳ್ಯಾಪುರ ತನಕ ರಸ್ತೆ ನಿರ್ಮಾಣ ಆಗಲೇಬೇಕು. ತಾಲೂಕಿನಲ್ಲಿ ಹದಗೆಟ್ಟಿರುವ ರಸ್ತೆಗಳ ನಿರ್ಮಾಣ ಮಾಡುವ ತನಕ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು. ನಾಗರಿಕರನ್ನು ಧಿಕ್ಕರಿಸಿದ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ.
ನಾಗರಿಕರ ಹಕ್ಕುಗಳು ನೀಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಜನ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನಾಗರಿಕ ಸೌಲಭ್ಯಗಳನ್ನು ನೀಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನಾಗರಿಕರಿಗೆ ಸೌಲಭ್ಯಗಳು ನೀಡದ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ನಾಗರಿಕ ಸೌಲಭ್ಯಗಳು ನೀಡದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಚಂದಾಪುರದಿಂದ ಅಚ್ಚಬೇಲೆ ತನಕ ರಾಷ್ಟ್ರೀಯ ಹೆದ್ದಾರಿ ಕೂಡಲೇ ನಿರ್ಮಾಣ ಆಗಲೇಬೇಕು. ರಾಷ್ಟ್ರೀಯ ಹೆದ್ದಾರಿ ಚಂದಾಪುರದಿಂದ ಅಚ್ಚಬೇಲೆ ತನಕ ರಾಷ್ಟ್ರೀಯ ಹೆದ್ದಾರಿ ಕೂಡಲೇ ನಿರ್ಮಾಣ ಬೇಗನೆ ಆಗಲೇಬೇಕು. ಬೈವಾಕ್ ಸೈವಾಕ್ ನಿರ್ಮಾಣ ಮಾಡುತ್ತಿರುವ ತಡೆ ಮಾಡುತ್ತಿರುವ ಕಾಮಗಾರಿ ಕೂಡಲೇ ಜಾರಿ ಆಗಲೇಬೇಕು. ಚಂದಾಪುರದಿಂದ ಇಗ್ಲೂರು ತನಕ ರಸ್ತೆ ಕಿತ್ತಾಕಿರುವುದನ್ನು ಕೂಡಲೇ ಡಾಂಬರೀಕರಣ ಮಾಡಲೇಬೇಕು. ಚಂದಾಪುರದಿಂದ ಇಗ್ಲೂರು ತನಕ ಡಾಂಬರು ಕಿತ್ತಾಕಿರುವುದನ್ನು ಕೂಡಲೇ ಡಾಂಬರೀಕರಣ ಮಾಡಲೇಬೇಕು. ತಾಲೂಕಿನಾದ್ಯಂತ ಹದಗೆಟ್ಟಿರುವ ರಸ್ತೆಗಳ ನಿರ್ಮಾಣ ಕೂಡಲೇ ಆಗಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ನಾಗರಿಕ ಹೋರಾಟ ಸಮಿತಿಗೆ ಜಯವಾಗಲಿ. ನಾಗರಿಕ ಸಮಿತಿಗೆ ಹೋರಾಟಕ್ಕೆ ಜಯವಾಗಲಿ. ಹೆಬ್ಗೋಡಿ ಮತ್ತು ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಗಳ ನಾಗರಿಕರ ಹೋರಾಟಕ್ಕೆ, ಆನೇಕಲ್ ತಾಲೂಕಿನಾದ್ಯಂತ ನಾಗರಿಕರ ಹೋರಾಟಕ್ಕೆ, ಬಗರುಕುಂ ರೈತ ಕೂಲಿಕಾರರ ಹೋರಾಟಕ್ಕೆ, ಮಹಿಳಾ ಸಂಘದ ಕಾರ್ಯಕರ್ತ ಮಹಿಳಾ ಸಂಘಕ್ಕೆ ಜಯವಾಗಲಿ. ಆನೇಕಲ್ ತಾಲೂಕಿನ ಮಹಿಳಾ ಸಂಘಕ್ಕೆ ಜಯವಾಗಲಿ. ಆನೇಕಲ್ ತಾಲೂಕಿನ ಡಿಎಸ್ಸಿ ಸಮಿತಿಗೆ ಜಯವಾಗಲಿ. ಜನಪರ ಹೋರಾಟಗಳಿಗೆ ಜಯವಾಗಲಿ. ಬೇಕೇ ಬೇಕು, ಏನೇ ಬರಲಿ, ಏನೇ ಬರಲಿ. ಮೂಲಭೂತ ಸೌಕರ್ಯಗಳು ನೀಡುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮೂಲಭೂತ ಸೌಕರ್ಯಗಳು ನೀಡುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮೂಲಭೂತ ಸೌಕರ್ಯ ನೀಡಲು ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಜನ ವಿರೋಧಿ ನೀತಿ ಅನುಸರಿಸುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಜನ ವಿರೋಧಿ ನೀತಿ ಅನುಸರಿಸುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಜನರನ್ನು ನಾಗರಿಕ ಸೌಲಭ್ಯಗಳನ್ನು ಕಡೆಗಣಿಸುವ ಸರ್ಕಾರಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ರೈತ ವಿರೋಧಿ ಸರ್ಕಾರಕ್ಕೆ, ಜನ ವಿರೋಧಿ ಸರ್ಕಾರಗಳಿಗೆ, ಜನ ವಿರೋಧಿ ಸರ್ಕಾರಗಳಿಗೆ, ನಾಗರಿಕ ವಿರೋಧಿ ಸರ್ಕಾರಗಳಿಗೆ, ಜನರ ಸೌಲಭ್ಯಗಳನ್ನು ನೀಡುವ ತನಕ ಹೋರಾಟ. ನಾಗರಿಕ ಸೌಲಭ್ಯಗಳನ್ನು ನೀಡುವ ತನಕ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಗಮನಿನ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಈಗ ಹಲೋ ಹಲೋ ಹಲೋ, ಸ್ವಲ್ಪ ಸ್ಟಾಪ್ ಮಾಡಿ. ಕಲಾವಿದರು ಬಂದಿರ್ತಾರೆ, ಅವ್ರು ಹಾಡುಗಳಾಡ್ತಾರೆ. ಹಾಡುಗಳು ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ನಮ್ಮ ಮಾತುಗಳನ್ನ ಮಾತಾಡೋಣ. ಸುಮ್ಮನೆ ನಮ್ಮ ನಾಗರಿಕ ಬಂಧುಗಳೇ, ನಮ್ಮ ಕಲಾ ತಂಡದವರು ಮಾಲೂರಿನಿಂದ ಬಂದಿದ್ದಾರೆ. ಅವರ ಪರಿಚಯ ಗೋವಿಂದ ತಂಡದವರು 4-5 ಜನ ಬಂದಿದ್ದಾರೆ. ಅವ್ರಿಗೆ ಇರಮ್ಮ ನಾವು ಸ್ವಾಗತ ಮಾಡೋ ಮೂಲಕ ಈ ಕಲಾವಿದರು ಏನು ಹಾಡುಗಳಿದೆ ಅವರ ಹಾಡುಗಳನ್ನ ಪ್ರಾರಂಭ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ.
ಎಲ್ಲ ಒಂದು ನಿಮಿಷ ಸಾವಧಾನವಾಗಿ ಇರಬೇಕಂತಲ್ಲಿ ಎಲ್ಲ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತಾ, ಇವತ್ತು ಏನು ನಮ್ಮ ಹಕ್ಕುಗಳಿಗಾಗಿ ಇಲ್ಲಿ ಆನೇಕಲ್ ತಾಲೂಕಿನಲ್ಲಿ ಅನೇಕ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೆ ಮೊದಲಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ, ಯುಗದ ಕವಿ, ಜಗದ ಕವಿ, ರಾಷ್ಟ್ರ ಕವಿ ಕುವೆಂಪು ಅವರನ್ನ ನೆನೆಸ್ಕೊಳ್ತಾ ಅವ್ರ ನಾಡಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ನೋಡಲ್ಲೇ ಫಲವನ್ನು ಬಯಸದ ಸೇವೆಯ ಪೂಜೆಯ ಧರ್ಮವೆಯ ಪರಸಾಧನವು ಕಷ್ಟಗಳನ್ನವ ದುಡಿವನ ತ್ಯಾಗಿ ಕಷ್ಟಗಳನ್ನವ ದುಡಿವನ ತ್ಯಾಗಿ ಸೃಷ್ಟಿಯ ನಿಯಮದಳವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದಲ್ಲಿ ನೀ ನಡೆಯುತ್ತಲಿರಲಿ ತನ್ನಿ ಕಾರ್ಯವು ಬಿಡನೆಂದು ರಾಜ್ಯಗಳಿಸಲು ರಾಜ್ಯಗಳಳಿಯಲು ಆರಲು ಗದ್ದೆಗೆ ಮುಕುಟಗಳು ಒಟ್ಟಿಗೆ ಹಾಕಲು ಸೈನಿಕರೆಲ್ಲ ಒಟ್ಟಿಗೆ ಹಾಕಲು ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದವನ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀವನು ಯಾರು ಅರಿಯದ ನೇಗಿಲ ಯೋಗಿ ಲೋಕಕ್ಕೆ ಅನ್ನವ ನೀವನು ಹೆಸರನ್ನೇ ಬಯಸದೆ ಅತಿ ಸುಖ ಕಳಿಸದೆ ದುಡಿವನ್ನು ಗೌರವ ಕಾಶಿಸದೆ ನೇಗಿಲ ಕುಲದೊಳ ಗಡಗಿದ ಕರ್ಮ ನೇಗಿಲ ಕುಲದೊಳ ಗಡಗಿದ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆಯ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ನಾವು ಬೆವರನೆ ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನೇ ಕೇಳುವೆವು ಇಡೀ ಭೂಗೋಳವನೇ ಕೇಳುವೆವು ನಾವು ಬೆವರನೆ ಸುರಿಸಿ ದುಡಿಯುವ ಜನ ನಮ್ಮ ಬೆವರಿನ ಪಾಲನ್ನು ಕೇಳುವೆವು ದೊಡ್ಡ ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳ
ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನೇ ಕೇಳುವೆವು. ಇಡೀ ಭೂಗೋಳವನೇ ಕೇಳುವೆವು. ಇಡೀ ಭೂಗೋಳವನೇ ಕೇಳುವೆವು. ಸಾಗರ ಸಾಗರ ಮುಟ್ಟುವಳಿವೆ ಇಲ್ಲಿ ಪರ್ವತ ಪರ್ವತ ವಜ್ರಗಳು. ಸಾಗರ ಸಾಗರ ಹುಟ್ಟುವ ಇಲ್ಲಿ ದೂರದ ಪರ್ವತ ಮೇಲೆಗಳು. ಸಾಗರ 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 ಇವೆ ಇಲ್ಲಿ ಮುಟ್ಟುಗಳು ಮುಟ್ಟುಗಳು. ಇಡೀ ಸಂಪತ್ತೆಲ್ಲ ನಮ್ಮದೇ ಇಡೀ ಖಜಾನೆಯನ್ನೇ ಕೇಳುವೆವು. ಇಡೀ ಸಂಪತ್ತೆಲ್ಲ ನಮ್ಮದೇ ಇಡೀ ಖಜಾನೆಯನ್ನೇ ಕೇಳುವೆವು. ನಾವು ಬೆವರದೆ ಸುರಿಸಿ ದುಡಿಯುವ ಜನ. ನಾವು ಬೆವರದೆ ಸುರಿಸಿ ದುಡಿಯುವ ಜನ. ನಮ್ಮ ಬೆವರಿನ ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನೇ ಕೇಳುವೆವು. ಇಡೀ ಭೂಗೋಳವನೇ ಕೇಳುವೆವು. ನಾವು ಬೆವರನ್ನೇ ಸುರಿಸಿ ದುಡಿಯುವ ಜನ. ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನೇ ಕೇಳುವೆವು. ಇಡೀ ಭೂಗೋಳವನೇ ಕೇಳುವೆವು. मेहनत कस जब आलम से अब इतना हिस्सा मांगेंगे. हम खेत नहीं इडी देश नहीं हम सारे दुनिया मांगेंगे. हम सारे दुनिया मांगाए हम सारे दुनिया मांगेंगे. ನಾವು ಬೆವರನ್ನು ಸುರಿಸಿ ದುಡಿಯುವ ಜನ. ನಮ್ಮ ಬೆವರಿನ ಪಾಲನ್ನು ಕೇಳುವೆವು. ತುಂಡು ಭೂಮಿಯಲ್ಲ ಒಂದು ದೇಶವಲ್ಲ ಇಡೀ ಭೂಗೋಳವನೇ ಕೇಳುವೆವು. ಇಡೀ ಭೂಗೋಳವನೇ ಕೇಳುವೆವು. ಭೂಗೋಳವನೇ ಕೇಳುವೆವು. ಇಡೀ ಭೂಗೋಳವನೇ ಕೇಳುವೆವು. ಭೂಗೋಳವನೇ ಕೇಳುವೆವು. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ. ಟಾಟಾ ಬಿಲ್ಲರ ಜೇಬಿಗೆ ಬಂತು. ಜನಗಳ ತಿನ್ನುವ ಬಾಯಿಗೆ ಬಂತು. ಕೋಟ್ಯಾಧೀಶರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. ಬಡವರ ಮನೆಗೆ ಬರಲಿಲ್ಲ ಬೆಳಕಿನ ಕಿರಣ ತಡಲಿಲ್ಲ. ಬಡವರ ಮನೆಗೆ ಬರಲಿಲ್ಲ ಬೆಳಕಿನ ಕಿರಣ ತರಲಿಲ್ಲ. ಗೋಳಿನ ಕಡಲನ್ನು ಬದ್ಧಿಸಲಿಲ್ಲ ಸಮತೆಯ ಹೂವನ್ನು ಅರಳಿಸಲಿಲ್ಲ. ಗೋಳಿನ ಕಡಲನ್ನು ಬದ್ಧಿಸಲಿಲ್ಲ ಸಮತೆಯ ಹೂವನ್ನು ಅರಳಿಸಲಿಲ್ಲ. ಹಣವಂತರು ಕೈ ಸಣ್ಣ ಮಾಡಿದರೆ ಕತ್ತಲೆಯಲ್ಲೇ ಕತ್ತಲೆಯಾಯಿತು. ಯಾರೋ ಕಾಣದ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ. ಟಾಟಾ ಬಿಲ್ಲರ ಜೇಬಿಗೆ ಬಂತು. ಜನಗಳ ತಿನ್ನುವ ಬಾಯಿಗೆ ಬಂತು. ಕೋಟ್ಯಾಧೀಶ್ವರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. ಸಾವಿರಾರು ಜನ ಗೋರಿಯಾದರು ಲಕ್ಷ ಲಕ್ಷ ಜನ ಗಲ್ಲಿಗೇರಿದರು. ಸಾವಿರಾರು ಜನ ಗೋರಿಯಾದರು ಲಕ್ಷ ಲಕ್ಷ ಜನ ಗಲ್ಲಿಗೇರಿದರು. ರೈತ ಕಾರ್ಮಿಕರು ರಕ್ತವ ಕೊಟ್ಟರು ಹೇಳಲೇ ಇಲ್ಲ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ. ಟಾಟಾ ಬಿಲ್ಲರ ಜೇಬಿಗೆ ಬಂತು. ಜನಗಳ ತಿನ್ನುವ ಬಾಯಿಗೆ ಬಂತು. ಕೋಟ್ಯಾಧೀಶ್ವರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. ಪಾರ್ಲಿಮೆಂಟಿನ ಕುರ್ಚಿಯ ಮೇಲೆ ವರ್ಷಗಟ್ಟಲೆ ಚರ್ಚೆಗೆ ಕೂತು. 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 ರೈತರ ಬೆವರು ರಕ್ತವ ಕುಡಿದು ಹೇಳಲೇ ಇಲ್ಲ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ. ಟಾಟಾ ಬಿಲ್ಲರ ಜೇಬಿಗೆ ಬಂತು. ಜನಗಳ ತಿನ್ನುವ ಬಾಯಿಗೆ ಬಂತು. ಕೋಟ್ಯಾಧೀಶ್ವರ ಕೋಣೆಗೆ ಬಂತು 47ರ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ. ಕೊಡದ
ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಆಡೋ ಆನೆಯ ನುಂಗಿ ಗೋಡೆ ತೊಣ್ಣಾವ ನುಂಗಿ ಆಡೋ ಆನೆಯ ನುಂಗಿ ಗೋಡೆ ತೊಣ್ಣಾವ ನುಂಗಿ ಆಡಲ ಬಂದ ಪಾತರದವಳ ಮಕ್ಕಳ ನಂಗಿದ್ದ ತಂಗಿ ಕೊಡಗನ ಕೋಳಿ ನಂಗಿದ್ದ ಕೊಡಗನ ಕೋಳಿ ನಂಗಿದ್ದ ನೋಡವ್ವ ತಂಗಿ ಕೊಡಗನ ಕೋಳಿ ನಂಗಿದ್ದ ಮಂತ್ರಿ MLA ನಂಗೆ MLA ಮೆಂಬರ್ ನಂಗೆ ಮಂತ್ರಿ MLA ನಂಗೆ MLA ಮೆಂಬರ್ ನಂಗೆ ಸರ್ಕಾರವೇ ಹಳ್ಳಿಗರ ಸಂಪದ ನುಂಗಿದ್ದ ತಂಗಿ ಕೊಡಗನ ಕೋಳಿ ನುಂಗಿದ್ದ ಕೊಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿದ್ದ ಗುಡ್ಡ ಕವಿಯನ್ನು ನಂಗೆ ಕವಿಯೋ ಇರುವೆಯ ನಂಗೆ ಗುಡ್ಡ ಕವಿಯನ್ನು ನಂಗೆ ಕವಿಯೋ ಇರುವೆಯ ನಂಗೆ ಗುಡ್ಡ ಕವಿಯನ್ನು ನಂಗೆ ಕವಿಯೋ ಇರುವೆಯ ನಂಗೆ ಗುಡ್ಡ ಕವಿಯನ್ನ ನಂಗೆ ಕವಿಯೋ ಇರುವೆಯ ನಂಗೆ ಬಡವರ ರಕ್ತವನ್ನೇ ಸರ್ಕಾರ ನುಂಗಿದ್ದ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿದ್ದ ಅಗ್ಗ ಮಗವ ನುಂಗಿ ಮಗವ ಲಾಳಿ ನುಂಗಿ ಅಗ್ಗ ಮಗವ ನುಂಗಿ ಮಗವ ಲಾಳಿ ನುಂಗಿ ರಕ್ತಗಳೆಲ್ಲ ಸರ್ಕಾರವೇ ಎಲ್ಲ ನುಂಗಿದ್ದ ಕೊಡಗನ ಕೋಳಿ ನುಂಗಿದ್ದ ಕೊಡಗನ ಕೋಳಿ ನುಂಗಿದ್ದ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿದ್ದ ಆಡೋ ಆನೆಯ ನುಂಗಿ ಗೋಡೆ ತೊಣ್ಣಾವ ನುಂಗಿ ಆಡೋ ಆನೆಯ ನುಂಗಿ ಗೋಡೆ ತೊಣ್ಣಾವ ನುಂಗಿ ಆಡಲ ಬಂದ ಪಾದರದವಳ ಮಕ್ಕಳ ನಂಗಿದ್ದ ನಂಗಿ ಕೊಡಗನ ಕೋಳಿ ನಂಗಿದ್ದ ಕೊಡಗನ ಕೋಳಿ ನಂಗಿದ್ದ ನೋಡವ್ವ ತಂಗಿ ಕೊಡಗನ ಕೋಳಿ ನಂಗಿದ್ದ ಕೊಡಗನ ಕೋಳಿ ನಂಗಿದ್ದ ನೋಡವ್ವ ತಂಗಿ ಕೊಡಗನ ಕೋಳಿ ನಂಗಿದ್ದ ನೋಡವ್ವ ತಂಗಿ ಕೊಡಗನ ಕೋಳಿ ನಂಗಿದ್ದ ನೋಡವ್ವ ತಂಗಿ ಕೊಡಗನ ಕೋಳಿ ನಂಗಿದ್ದ ಎಲ್ಲರಿಗೂ ನಮಸ್ಕಾರ. ಕೆಳಗಡೆ ಇದ್ದೀರಾ ಸರ್? ಒಳಗಡೆ ಬಂದ್ಬಿಡಿ ಆಮೇಲೆ ಬಂದ್ಬಿಡಿ. ಇಲ್ಲಿ ನೆರೆದಿರುವ ಎಲ್ಲಾ ಸಾರ್ವಜನಿಕರಿಗೂ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಶಾಂತಿಯುತವಾಗಿ ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಐ ಆಲ್ಸೋ ಗಿವ್ ಯು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಲಿಟಲ್ ಲೇಟರ್. ಇಲ್ಲಿ ಬಂದಿರುವ ನಮ್ಮ ಪೊಲೀಸ್ ಅವರಿಗೆಲ್ಲರಿಗೂ ಸುಸ್ವಾಗತ, ಮತ್ತೆ ನಮ್ಮ ಮೀಡಿಯಾ ಬಂಧು ಮಿತ್ರರಿಗೂ ಸ್ವಾಗತ. ಇವತ್ತು ನಾವು ಇಲ್ಲಿ ಎಲ್ಲಾ ಸೆಕ್ಟ್ಸ್ ಆಫ್ ದ ಸೊಸೈಟಿ ವಿ ಆರ್ ಕಮಿಂಗ್ ಹಿಯರ್ ಟುಗೆದರ್. ಥ್ಯಾಂಕ್ ಯು ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ಯು ಟು ಬಿ ಹಿಯರ್ ಟುಡೇ. Thank you for coming. We also invite and we give our thanks to our police force who are with us to walk peacefully for the same cause, and our media friends who are here to give us a coverage and encouragement for the same cause. The songs are all our traditional songs that was sang, that is based on the protest for our requirements, for our fundamental rights. Okay, and we will have our singers. Tumba ahvana nimge. Now our singers will continue singing after we finish our speeches here. We also have farmers and farmer activists. We have the Mahila Sangha, the Women's Welfare Association. We also have Anekal Citizens Forum, okay, who are here to join us for and be united for the same cause. We need roads. We need our fundamental right, which is our drainage, our roads, our drinking water.
Okay, each one of you are here is a witness to the bad roads we are experiencing. Okay, and we have here today Karnataka, head Shamanna Reddy, who will address the gathering right now. ನಾಗರಿಕ ಬಂಧುಗಳೇ, ಇವತ್ತಿನ ಏನು ಉದ್ದೇಶ ನಾವು ಸೇರಿರ್ತಕ್ಕಂಥದ್ದಂದ್ರೆ ತಾಲೂಕಿನಾದ್ಯಂತ ಹದಗೆಟ್ಟಿರೋ ರಸ್ತೆಗಳನ್ನ ಕೂಡಲೇ ಡಾಂಬರೀಕರಣ ಮಾಡಬೇಕು, ದುರಸ್ತಿ ಮಾಡಿ ಚರಂಡಿ ವ್ಯವಸ್ಥೆ ಮತ್ತು ಡಾಂಬರೀಕರಣ ವ್ಯವಸ್ಥೆ ಮಾಡಬೇಕು ಅಂತೇಳಿ, ಮತ್ತು ಬಹಳ ಮುಖ್ಯವಾಗಿ ಹೆಬ್ಗೋಡಿ ನಗರಸಭೆ, ಪಂಸಂದ್ರ ಪುರಸಭೆ, ಚಂದಾಪುರ ಪುರಸಭೆ ಇರ್ತಕ್ಕಂಥ ಸುಮಾರು 40-50 ಬಡಾವಣೆಗಳಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ನಾಗರಿಕರು ಇವತ್ತು ಸೇರಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಆ ನಾಗರಿಕರಿಂದ ಇವತ್ತು ಆ ಪ್ರದೇಶದಲ್ಲಿರ್ತಕ್ಕಂಥ ಉಸ್ಕೂರು ಏನು APMC ಮಾರುಕಟ್ಟೆ ಇದೆ, ಹಣ್ಣಿನ ಮಾರುಕಟ್ಟೆ, ಅಲ್ಲಿಂದ ಅನಂತನಗರದಿಂದ ಸಂಪೆನಗರದಿಂದ ಈಲಲ್ಗೆ ತನಕ ರಸ್ತೆ ಕಂಪ್ಲೀಟ್ ನಿರ್ಮಾಣ ಅದು ಸಂಪೂರ್ಣವಾಗಿ ಕಿತ್ತೋಗಿದೆ. ಸುಮಾರು 4-5 ವರ್ಷದಿಂದ ರಸ್ತೆ ಇಲ್ಲ ಅಂತೇಳಿ ಜನ ಪರದಾಡ್ತಾ ಇದ್ದಾರೆ. ಅದೇ ರೀತಿ ಅದೇ ಭಾಗದಲ್ಲಿ ಬರ್ತಕ್ಕಂಥ ಸಿಂಗೇನಗರ, ಅನಂತನಗರ, ಸಿಂಗೇನಗರ, ತಮ್ಮನಹಳ್ಳಿ, ಕೊಳ್ಳಾಪುರ, ಮುತ್ತಾನದು ಈ ಭಾಗದಲ್ಲಿ ಬರ್ತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಅದು ಹದಗೆಟ್ಟಿ 5 ವರ್ಷಗಳಾಗಿದೆ. ಇಷ್ಟು ನಿರ್ಲಕ್ಷ್ಯ ಮಾಡತಕ್ಕಂತ ವ್ಯವಸ್ಥೆ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಜನರು, ನಾಗರಿಕರು ಈ ಪ್ರದೇಶದಲ್ಲಿ ವಾಸ ಮಾಡುವಂತ ಎಲ್ಲ ನಾಗರಿಕರು ಪುರಸಭೆಗಳಿಗೆ, ನಗರಸಭೆಗಳಿಗೆ ಮನವಿಗಳನ್ನ ಕೊಟ್ಟು ಸಹ ಇವತ್ತು ಅದು ಸಾಧ್ಯ ಆಗ್ತಾ ಇಲ್ಲ. ಆ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಈ ಒಂದು ಪ್ರತಿಭಟನೆ ಕಾರ್ಯಕ್ರಮ ಮಾಡ್ತಾ ಇರೋದು. ಅದ್ರ ಜೊತೆಲಿ ಇವತ್ತು ನಾಗರಿಕ ಹೋರಾಟ ಸಮಿತಿ ಅಂತ ಏನು ಇಡೀ ತಾಲೂಕಿನ ನಾಗರಿಕ ಸಮಿತಿ ಅಂತ ಏನ್ ಮಾಡ್ಕೊಂಡಿದ್ವಿ, ಆ ನಾಗರಿಕ ಹೋರಾಟ ಸಮಿತಿಗೆ ನಾನು ಮೊದಲನೇದಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿ ಏನಿವತ್ತು ಬಗಲಕಂ ಸಾಗುವಳಿ ರೈತ ಕೂಲಿಕಾರ ಸಂಘ ಇದೆ, ಅವರು ಬಂದಿದ್ದಾರೆ, ನಮ್ಮ ಮುಖಂಡರು, ಅವ್ರಿಗೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಮಹಿಳಾ ಸಂಘ ಅವ್ರದವ್ರು ಬಂದಿದ್ದಾರೆ, ಆ ಮಹಿಳೆಯರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿ DSS ಸಮಿತಿ ಮುಖಂಡರು ಬಂದಿದ್ದಾರೆ, ಅವ್ರಿಗೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ನೀವೆಲ್ಲ ಬಂದಿರತಕ್ಕಂಥ ನಾಗರಿಕರು ನಾನು ಸ್ವಾಗತ ಮಾಡ್ತಾ, ಮೀಡಿಯಾ ಮಿತ್ರರು, ಪತ್ರಿಕಾ ಮಾಧ್ಯಮದವರು, ಪತ್ರಿಕೆದವರು, ಮೀಡಿಯಾ ಮಿತ್ರರು ಬಂದಿದ್ದಾರೆ, ಮತ್ತೆ ನಮ್ಮ ಪೊಲೀಸರು ಎಲ್ಲರಿಗೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಮತ್ತೆ ವಿಚಾರನ ಪ್ರಾಸ್ತಾವಿಕ ಭಾಷಣವಾಗಿ ನಮ್ಮ ಈ ನಾಗರಿಕ ಹೋರಾಟ ಸಮಿತಿಯ ಅಧ್ಯಕ್ಷರಾದಂತಹ ಪ್ರಮೋದ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ನುಡಿಗಳನ್ನ ಇವಾಗ ಯಾಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತೇಳಿ ಪ್ರಾಸ್ತಾವಿಕ ಮಾಡ್ತಾರೆ. ಆಮೇಲೆ ಅನಂತರ ಎಲ್ಲ ಮುಖಂಡರು ಮಾತಾಡೋರು ಬೇಕಾದಷ್ಟು ಇದ್ದಾರೆ, ನೀವು ಕೂಡ ಮಾತಾಡಬೇಕು, ನಿಮ್ಮ ಬಂದಿರತಕ್ಕಂಥ ನಿಮ್ಮ ಕಷ್ಟಗಳನ್ನು ಕೂಡ ತಿಳಿಸಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ನಾಗರಿಕ ಬಂಧುಗಳೇ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸರ್, ಎಲ್ಲ ಬಂಧುಗಳಿಗೆ ತುಂಬಾ ಧನ್ಯವಾದಗಳು. ಇವತ್ತು ನೆರೆದಿರತಕ್ಕಂತ ಎಲ್ಲ ಬಡಾವಣೆಯ ಹಿರಿಯ ನಾಗರಿಕರು ಮತ್ತು ಮಹಿಳೆಯ ಎಲ್ಲ ಸಂಘಗಳಿಗೆ ತುಂಬಾ ಹೃತ್ಪೂರ್ವಕ ಸ್ವಾಗತ. ಇವತ್ತು ಇಲ್ಲಿ ಯಾಕೆ ಜಮಾಯಿಸಿದೀವಿ ಅನ್ನೋದನ್ನ ಎಲ್ಲರಿಗೂ ಗೊತ್ತು. ಈಗ ಹೀಲಲ್ಗೆ ಇಂದ ಹಿಡಿದು ಫ್ರೂಟ್ ಮಾರ್ಕೆಟ್ ವರೆಗೂ ಯಾವುದೇ ರೀತಿಯಿಂದ ರೋಡೇ ಇಲ್ಲ. ಮೂಗಿಗೆ ತುಪ್ಪ ಹಚ್ಚೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಗುಣಮಟ್ಟದ ರೋಡ್ ಅನ್ನ ಯಾರು ಮಾಡ್ತಾ ಇಲ್ಲ, ಮೂಗಿಗೆ ತುಪ್ಪ ಹಚ್ಚೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಮಳೆಗೆ ರೋಡೇ ಕಿತ್ತು ಹೋಗ್ತಾ ಇದೆ. ನಾವು ಯಾವಾಗ ಅಧಿಕಾರಿಗಳು ಭೇಟಿ ಆದ್ವಿ, ಅವರೆಲ್ಲ ಹೇಳ್ತಾ ಇದ್ದಾರೆ ಫಂಡ್ ಇಲ್ಲ.
ಆ ಫಂಡ್ ಇಲ್ಲ ಅವ್ರ ಹತ್ರನೇ ಇಟ್ಕೋಬೇಕು ಅದನ್ನ. ಯಾಕಂದ್ರೆ ಇಲ್ಲಿ ಯಾರು ಅನಕ್ಷರಸ್ಥರು ಯಾರು ಇಲ್ಲ, ಎಲ್ರು ವಿದ್ಯಾವಂತರು. ಫಂಡ್ ಯಾಕಿಲ್ಲ ಅನ್ನೋದು ಅವ್ರಿಗೂ ಗೊತ್ತು. ಇವತ್ತಿನ ದಿನ ಸೇರಿರತಕ್ಕಂತ ಎಲ್ಲಾ ಜನರಿಗೆ ಹೇಳೋದೇನಂತಂದ್ರೆ, ಈ ಹೋರಾಟ ಎಲ್ಲಿವರೆಗೂ ಮಾಡ್ಬೇಕು ಅಂತಂದ್ರೆ, ನಮಗೆ ಡ್ರೈನೇಜ್ ಮತ್ತೆ ರೋಡ್ ಒಳ್ಳೆ ಕ್ವಾಲಿಟಿ ಆಗಿ ಮಾಡ್ಬೇಕು. ಓಕೆ, ಅದರಿಂದ ಎಲ್ರು ಒಂದ್ 5 ರಿಂದ 10 ವರ್ಷ ರೋಡ್ ಬರಬೇಕು. ಇವತ್ತು ಮಾಡಿದ್ರು ನಾಳೆ ರೋಡ್ ಕಿತ್ಕೊಂಡು ಹೋಗ್ಬಿಡುತ್ತೆ. ಆ ತರ ರೋಡ್ ಬೇಡ, ಓಟಿಗೋಸ್ಕರ ರೋಡ್ ಬೇಡ. ಒಂದ್ 10 ರಿಂದ 15 ವರ್ಷ ರೋಡ್ ಬರಬೇಕು. ಆ ರೀತಿ ರೋಡ್ ಮಾಡ್ಬೇಕು. ಗುಂಡಿಗಳು ಪ್ಯಾಚ್ ವರ್ಕ್ ಎಲ್ಲ ಮಾಡ್ತಾನೆ ಇದಾರೆ, ಅದು ಹಂಗೆ ಕಿತ್ಕೊಂಡೇ ಹೋಗ್ತಾ ಇದೆ. ಬಿಲ್ಲು ಹಂಗೆ ಆಗ್ತಾ ಇರುತ್ತೆ, ಹಂಗೆ ಹೋಗ್ತಾ ಇರುತ್ತೆ. ಬಟ್ ಇದನ್ನ ಯಾರು ಕೇಳೋರಿಲ್ಲ. ಇವತ್ತು ಈ ಸಂಘಟನೆಯಿಂದ ನಾವು ಅದನ್ನ ಖಂಡಿಸ್ತೀವಿ. ನಮಗೆ ಒಳ್ಳೆಯ ಡ್ರೈನೇಜ್ ಬೇಕು, ಒಳ್ಳೆಯ ರೋಡ್ ಬೇಕು. ರೋಡು ಹೆಂಗಿರ್ಬೇಕು ಅಂತಂದ್ರೆ, ಎಲ್ಲ ಸಿವಿಲ್ ಇಂಜಿನಿಯರ್ ಗೊತ್ತು. ಬಟ್ ಅವ್ರಿಗೆ ಹೋಗಿ ಕೇಳಿದ್ರೆ, ಸರ್ ಇವ್ರು ಕೊಡೋದು ಒಂದು 10 ಲಕ್ಷ 5 ಲಕ್ಷ ಇದರಲ್ಲಿ ಫಂಡ್ ಅಲ್ಲಿ ನಾವ್ ಹೆಂಗೆ ರೋಡ್ ಮಾಡಬೇಕು, ನಮಗೆ ಯಾವುದೇ ರೀತಿಯಿಂದ ಸವಲತ್ತು ಸಿಗಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಏರಿಯಾದಲ್ಲಿ ಎಲ್ಲ ಸೇರಿಸ್ಬಿಟ್ಟು 2 ರಿಂದ 3 ಕೋಟಿ ಟ್ಯಾಕ್ಸ್ ಅನ್ನು ಪೇ ಮಾಡ್ತಾ ಇದೀವಿ. ಆ ಟ್ಯಾಕ್ಸ್ ಅಮೌಂಟ್ ಎಲ್ಲಿ ಏನಾಗ್ತಾ ಇದೆ ಅನ್ನೋದು ಏನೂ ಗೊತ್ತಾಗ್ತಾ ಇಲ್ಲ. ಒಂದು ಟ್ಯಾಕ್ಸ್ GST ಎಲ್ಲಿ ಹೋಗ್ತಾ ಇದೆ ಅನ್ನೋದು ಏನೋ ಗೊತ್ತಾಗ್ತಾ ಇಲ್ಲ. ನಮಗೆ ರೋಡು ಇಂಪಾರ್ಟೆಂಟ್, ಸ್ಕೂಲ್ ಇಂಪಾರ್ಟೆಂಟ್, ವಾಟರ್ ಟ್ಯಾಂಕು ಇಂಪಾರ್ಟೆಂಟ್. ಇವತ್ತು ಹೋಗಿ ಅಧಿಕಾರಿ ಕೇಳಿದ್ರೆ ವಾಟರ್ ಟ್ಯಾಂಕ್ ತುಂಬಾ ಓಡಾಡ್ತವೆ, ಟಿಪ್ಪರ್ ಟ್ರಕ್ ತುಂಬಾ ಓಡಾಡ್ತವೆ, ಅದಕ್ಕೆ ರೋಡ್ ನಿಲ್ಲಲ್ಲ ಅಂತ. ಈಗ ನಮ್ಮ ಹತ್ರ ಕಾವೇರಿ ನೀರಿದೆಯಾ ಅಥವಾ ತುಂಗಭದ್ರಾ ನದಿ ಇದೆಯಾ? ಏನಿದೆ? ನಾವು ಟ್ಯಾಂಕರ್ ಮೇಲೆ ಅವಲಂಬನೆ ಇರೋದು. ಅವು ಓಡಾಡ್ಲೇಬೇಕು. ಸ್ಕೂಲ್ ಬಸ್ಗೆ ನಾವು ನಮ್ಮ ಮಕ್ಕಳಿಗೆಲ್ಲ ಸ್ಕೂಲ್ ಬಸ್ಗೆ ಕಳಿಸ್ಬೇಕು. ಆ ಸ್ಕೂಲ್ ಬಸ್ ಹೋದ್ರೆ ರೋಡ್ ಕಿತ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಅದೇ ಹೆಂಗ್ ಹೇಳ್ತಾರೆ? ಸ್ಕೂಲ್ಗೆ ಹೋಗೋರ್ ಮತ್ತೆ ಹೆಂಗ್ ಹೋಗ್ಬೇಕು ಮಕ್ಕಳು? ಎಲ್ಲರಿಗೂ ಹೋಗಕ್ ಬಿಡಕ್ ಆಗಲ್ಲ. ಸ್ಕೂಲ್ ಒಂದು 20 ರಿಂದ 30 ಸ್ಕೂಲ್ಗಳಿದೆ. ಆ ಸ್ಕೂಲಲ್ಲಿ ಒಂದ್ 100 ಬಸ್ ಆದ್ರೂ ಓಡಾಡ್ತವೆ. ಆ ರೋಡ್ ಓಡಾಡುವಂತ ಬಸ್ ಏನಿದಾವೆ ಅವು ಚೆನ್ನಾಗಿರ್ಬೇಕು. ರೋಡ್ ಯಾವುದೇ ರೀತಿಯಿಂದ ತೊಂದರೆ ಆಗ್ಬಾರ್ದು. ಒಂದ್ 5 ರಿಂದ 10 ವರ್ಷ ರೋಡ್ ಬರಬೇಕು. ಅದು ಬಿಟ್ಟು ಒಂದು 4 ತಿಂಗಳಿಗೆ ರೋಡ್ ಹೋಗುತ್ತೆ, ಮತ್ತೆ ಕಾರಣ ಕೊಡ್ತಾರೆ. ಸ್ಕೂಲ್ ಬಸ್ ಓಡಾಡ್ತವೆ, ಟಿಪ್ಪರ್ ಟ್ರಕ್ ಓಡಾಡ್ತಾರೆ. ಅದ್ರ ತಕ್ಕಂಗೆ ರೋಡ್ ಮಾಡಿ ನೀವು. ಅದರಿಂದನೇ ರೋಡ್ ಕಿತ್ಕೊಂಡು ಹೋಗೋ ತರ ಮಾಡಿದ್ರೆ ಯೂಸ್ ಏನ್ ಬಂತು? ಇದನ್ನ ನಾನು ತುಂಬಾ ಖಂಡಿಸ್ತೀನಿ. ಈಗ ಮುಂದಿನ ಮಾತಾಡೋರು ಇದ್ದಾರೆ, ಶಿವರಾಮ್ ರೆಡ್ಡಿ ಅವರು, ಅವ್ರು ಮಾತಾಡ್ತಾರೆ. ಮಹಿಳಾ ಸಂಘದ ಸದಸ್ಯರಾದಂತ ರೇಖಾ ಅವರು ಮಾತಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. ಇಲ್ಲಿ ಬಂದಿರೋ ಈ ಪ್ರತಿಯೊಬ್ಬರಿಗೂ ತುಂಬಾ ಹೃದಯ ಅಂತ ಧನ್ಯವಾದಗಳು. ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಇಷ್ಟು ಜನ ಸೇರ್ತೀರ ನಾವು ಅನ್ಕೊಂಡಿರ್ಲಿಲ್ಲ. ಬಟ್ ತುಂಬಾ 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 ಹೃದಯ ಥ್ಯಾಂಕ್ಸ್ ಯು ನನ್ನ ಕಡೆಯಿಂದ. ನಿಮ್ಗೊಂದು ಇಂಟ್ರೆಸ್ಟಿಂಗ್ ಅಲ್ಲ, ನೋವಿನ ಸಂಗತಿ ಹೇಳ್ಬೇಕು. ನಾನ್ 3 ಮಕ್ಕಳ ತಾಯಿ, ಆಯ್ತಾ. ನಾನ್ ಸ್ಕೂಲಿಗೆ ಮಕ್ಕಳನ್ನ ಬಿಟ್ಟು ವಾಪಸ್ ಬರ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು. ನನ್ನ ಪುಣ್ಯಕ್ಕೆ ದೇವತಾಯಿತೆ ಅಂತ ಹೆಚ್ಚು ಕಮ್ಮಿ ಆಗ್ಲಿಲ್ಲ. ನನ್ ಮಕ್ಳು ಕರ್ಕೊಂಡು ಹೋಗ್ಬೇಕಾದ್ರೆ ಏನೋ ಹೆಚ್ಚು ಕಮ್ಮಿ ನನ್ ಮಕ್ಳಿಗೆ ಏನಾರು ಆಗಿದೆ, ಯಾರದ ಜವಾಬ್ದಾರಿ? ಸರ್ಕಾರ ನನ್ಗೇನೋ ಹೆಲ್ಪ್ ಮಾಡ್ತಾರ ಅದ್ರ ಸಲುವಾಗಿ. ನನ್ 6 ತಿಂಗಳ ಬೆಡ್ ರೆಸ್ಟ್ ತಗೋಬೇಕಾಯ್ತು. ನಾನು ಎಷ್ಟು ಕಷ್ಟಪಟ್ಟು ನನ್ಗೆ ಗೊತ್ತು. ಪುಣ್ಯಕ್ಕೆ ನನ್ಗೆ ಒಳ್ಳೆ ದೇವ್ರಂತ ಗಂಡ ಇದ್ದಾರೆ, ಒಳ್ಳೆ ನಮ್ಮ ಅತ್ತೆ ಇದ್ದಾರೆ, ನಮ್ಮ ತಾಯಿ ಇದ್ದಾರೆ ನೋಡ್ಕೊಳ್ಳಿಕ್ಕೆ. ಅವ್ರ ಸಹಾಯದಿಂದ ನನ್ನ ಮಕ್ಕಳಿಗೆ ಒಂದು ಹೊತ್ತಿನ ಊಟದ ವ್ಯವಸ್ಥೆ ಆಯ್ತು. ಇದೆಲ್ಲ ಯಾಕೆ ಬೇಕು ನಮ್ಗೆ? ಚೆನ್ನಾಗಿರೋ ರೋಡ್ ಇತ್ತು, ನಾನು ಗುಡ್ಡಿಲ್ಲ, ನಾನು ತಪ್ಪಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬೀಳೋ ಅವಶ್ಯಕತೆ ಇಲ್ಲ, ಕಾಲ್ ಮುರ್ಕೊಂಡು ನಾನು ಒದ್ದಾಡೋ ಅವಶ್ಯಕತೆನೇ ಇರಲಿಲ್ಲ. ಇಷ್ಟೆಲ್ಲ ಆಗೋದಕ್ಕೆ ಯಾರ್ ಕಾರಣ? ನಾವು ಕಾರಣನ? ನಾವು ವೋಟ್ ಮಾಡಿದ ಅಧಿಕಾರಿಗಳ ಕಾರಣ? ಯಾರ್ ಕಾರಣ ಇದಕ್ಕೆ? ನಾವ್ಯಾಕೆ ಇಷ್ಟು ಒದ್ದಾಡ್ಬೇಕು? ನಾವು ಮೂಲಭೂತ ಸೌಕರ್ಯಕ್ಕೋಸ್ಕರ ನಾವು
ನಾವು ಇಷ್ಟು ಒದ್ದಾಡೋ ಅವಶ್ಯಕತೆ ಏನಿದೆ? ಯಾಕೆ ನಾವು ಒದ್ದಾಡ್ಬೇಕು? ನಾವು ಟ್ಯಾಕ್ಸ್ ಪೇ ಮಾಡ್ತಿಲ್ವಾ? ಸರಿ, ಏನು ಬೇಡ ನಮ್ಗೆ, ಟ್ಯಾಕ್ಸ್ ಪೇ ಮಾಡೋದು ಏನು ಮಾಡಲ್ಲ, ನಾವ್ ರೋಡ್ ನಾವ್ ಮಾಡ್ಕೊಂಡು ನಮ್ ಜೀವನ ಮಾಡೋಣ, ಅದಕ್ಕೂ ನಾವ್ ರೆಡಿ. ನಿಮ್ಮಿಂದ ಏನಂತ ನಮ್ ಕರೆಕ್ಟಾಗಿ ಹೇಳ್ಬಿಡಿ, ನಾವು ಅದ್ರ ಪ್ರಕಾರ ನಡ್ಕೊಂಡು ಹೋಗೋಣ. ಟ್ಯಾಕ್ಸ್ ಪೇ ಮಾಡಿ ಎಲ್ಲ ಮಾಡಿ ಸಹಿತ ನಮ್ಗೆ ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ ಅಂದ್ರೆ ಯಾವ ರೀತಿಯ ವ್ಯವಸ್ಥೆ ಇದು? ನಮ್ ಮೂಲಭೂತ ಸೌಕರ್ಯಕ್ಕೋಸ್ಕರ ನಾವು ಜಗಳ ಮಾಡ್ಬೇಕಾ? ನಾವು ಬೇಡ್ಕೋಬೇಕಾ? ನಾವ್ ಯಾಕೆ ಬೇಡ್ಕೋಬೇಕು? ಬೇಡ್ಕೊಳ್ಳೋ ಅವಶ್ಯಕತೆ ಏನಿದೆ ನಮಗೆ? ಟ್ಯಾಕ್ಸ್ ಪೇ ಮಾಡಿ ಕೂಡ ನಮಗೆ ಈ ತರ ವ್ಯವಸ್ಥೆ ಕೊಡ್ತಾರೆ, ಈ ತರ ಪರಿಸ್ಥಿತಿ ಅಂದ್ರೆ ಉಪಯೋಗ ಏನು? ನನಗೆ ಅಷ್ಟು ಸ್ಕೂಲ್ಗಳಿದಾವೆ, ಸ್ಕೂಲ್ ಮಕ್ಕಳು ಓಡಾಡ್ತಾರೆ ರೋಡ್ ಸೈಡ್ ಅಲ್ಲಿ, ಅವ್ರಿಗೆಲ್ಲ ತೊಂದರೆ ಆಗ್ತದೆ. ಧೂಳು ದುಮ್ಮಾಟೆ, ಮಕ್ಕಳು ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತಿದೆ. ಇದಕ್ಕೆಲ್ಲ ಯಾರು ಜವಾಬ್ದಾರಿ? ಯಾರಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾರೆ ಕರೆಕ್ಟ್ ಆಗಿ? ನಾವು ಬಂದು ಜಗಳ ಮಾಡ್ಬೇಕಾ? ಮನವಿ ಸಲ್ಲಿಸ್ಬೇಕಾ? ಏನ್ ಮಾಡ್ಬೇಕು? ನಾವ್ ಇದನ್ನು ನಮ್ಮ ಮೂಲಭೂತ ಸೌಕರ್ಯಕ್ಕೋಸ್ಕರ ನಾವು ಹೋರಾಡಿ ಏನ್ ಬಂತು ನಮ್ಗೆ? ನಮ್ಗಿದು ಕರೆಕ್ಟ್ ಆಗಿ ಆಗತ್ತೆ ಅಂತಲೂ ಗ್ಯಾರಂಟಿ ಇಲ್ಲ ನಮ್ಗೆ. ತುಂಬಾ ಧನ್ಯವಾದಗಳು. ನಮ್ಮ ರೈತ ಸಂಘದ ಅಧ್ಯಕ್ಷರಾದಂತ ಶಿವರಾಮ್ ರೆಡ್ಡಿ ಅವರು ಒಂದೆರಡು ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ನಮ್ಮ ಚಿಕ್ಕ ಮಕ್ಕಳಾದಂತ ಅವರ ಬೇಡಿಕೆಗಳನ್ನ ಇಲ್ಲಿ ಹೇಳ್ಕೊಡ್ತಾರೆ. We want good roads. It is not safe. We go to school every day and the bad roads are damaging our buses. We want good roads, not craters. This is earth, not moon. We want good roads. 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 When we are going to school, the humps are too big and there are so many potholes. And sometimes people's water bottles starts fall down. ತುಂಬಾ ಧನ್ಯವಾದಗಳು. ನಮ್ಮ ರೈತ ಸಂಘದ ಮುಖಂಡರಾದಂತ ಶಿವರಾಮ್ ರೆಡ್ಡಿ ಅವರು ಈ ಹೋರಾಟದ ಕುರಿತು ಮಾತಾಡ್ತಾರೆ. ದಯವಿಟ್ಟು ಕೇಳಬೇಕಾಗಿ ನಾನು. ರೈತ ಬಂಧುಗಳೇ, ನಾಗರಿಕ ಬಂಧುಗಳೇ, ಯನ್ನಾಗರ ಗ್ರಾಮ ಪಂಚಾಯತ್, ಯನ್ನಾಗರ ಹೆಬ್ಬಗೋಡಿ ನಗರಸಭೆ, ಚಂದಾಪುರ ಪುರಸಭೆ, ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಗಳ ಸುಮಾರು 40-50 ಬಡಾವಣೆಗಳ ನಾಗರಿಕರು ಸೇರಿದ್ದಾರೆ. ಎಲ್ಲ ನಾಗರಿಕ ಬಂಧುಗಳೇ, ಇವತ್ತಿನ ನಾವು ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಅನೇಕ ಕಡೆ ರಸ್ತೆಗಳು ಹದಗೆಟ್ಟಿವೆ. ಆ ಹದಗೆಟ್ಟಿರೋ ರಸ್ತೆಗಳನ್ನ ಕೂಡಲೇ ಡಾಂಬರೀಕರಣ ಮಾಡಬೇಕು ಅಂತ ಒತ್ತಾಯಿಸುವ ಮೂಲಕ ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತಿನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಜನ ವಿರೋಧಿ ನೀತಿಗಳನ್ನು ಅನುಸರಿಸಿ ನಾಗರಿಕ ಮೂಲಭೂತ ಸೌಲಭ್ಯಗಳ ಹಕ್ಕುಗಳನ್ನು ಕಿತ್ಕೊಳ್ತಾ ಇದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸಹ ಇವತ್ತು ನಾಗರಿಕ ಸೌಲಭ್ಯಗಳನ್ನು ಒದಗಿಸೋದ್ರಲ್ಲಿ ವಿಫಲವಾಗಿವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ, ಇವತ್ತು ಆ ಪ್ರದೇಶದಲ್ಲಿ ಇರ್ತಕ್ಕಂತಹ ಏನು ಈ APMC ಮಾರುಕಟ್ಟೆ ಇದೆ, ಆ ಮಾರುಕಟ್ಟೆಯಿಂದ ಇವತ್ತು ಸಂಪಿಗೆ ನಗರ, ಅನಂತನಗರ, ಈಲಲ್ಗಿ ತನಕ ಸಂಪೂರ್ಣವಾಗಿ 4 ವರ್ಷ 5 ವರ್ಷದಿಂದ ರಸ್ತೆಯಲ್ಲಿ ಸಂಪೂರ್ಣವಾಗಿ ಆ ರಸ್ತೆ ಕಿತ್ತೋಗಿರೋ ರಸ್ತೆಯಲ್ಲಿದೆ. ಆ ನಾಗರಿಕರು ಓಡಿಸ್ತಾ ಇದ್ದಾರೆ. ಇವತ್ತು ಆ ಸಮಸ್ಯೆಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಗ್ಲೇ ಮಾತಾಡಿದ ನಮ್ಮ ಮುಖಂಡರು, ಮಹಿಳಾ ಮುಖಂಡರು. ಅದೇ ರೀತಿ ಇವತ್ತು ಅದೇ ಪ್ರದೇಶದಲ್ಲಿರ್ತಕ್ಕಂಥ ಸಂಪಿಗೆ ನಗರ ಮತ್ತು ಈ ಏನು ಸಿಂಗೇನಗರ, ಮುತ್ತಾನಲ್ಲೂರು ಮತ್ತು ಅದೇ ರೀತಿ ಮುತ್ತಾನಲ್ಲೂರು, ಸಮನಹಳ್ಳಿ, ಸೊಳ್ಳಾಪುರ ತನಕ ಸಂಪೂರ್ಣವಾಗಿ ರಸ್ತೆ ಇಲ್ಲ, ನಾಶ ಆಗ್ಬಿಟ್ಟಿದೆ ರಸ್ತೆ. ಆ ರಸ್ತೆಯಲ್ಲಿ ಸುಮಾರು ಒಂದು 10-15-20 ಶಾಲೆಗಳಿವೆ, ಸ್ಕೂಲ್ಗಳಿವೆ. ಆ ಶಾಲೆಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ಇವತ್ತು ಆ ಶಾಲೆಗಳಿಗೆ ಹೋಗ್ತಾರೆ. ಅವರ ವ್ಯವಸ್ಥೆ ಹೇಳಲಿಕ್ಕಿಲ್ಲ ಪಾಪ. ಇವತ್ತು ರಸ್ತೆಯಲ್ಲಿ ಬಿದ್ದು ಎಷ್ಟೋ ಜನ ಗಾಯಗಳಾಗಿವೆ, ಆ ರಸ್ತೆಯಲ್ಲಿ ಎಷ್ಟೋ ಆಕ್ಸಿಡೆಂಟ್ಗಳಾಗಿ ಅಪಘಾತಗಳಾಗಿವೆ ಅಂತ ಹೇಳಿದವಾಗ ಇವತ್ತು ಈ ಸರ್ಕಾರದಲ್ಲಿ ಇರ್ತಕ್ಕಂಥ ನಮ್ಮ ಶಾಸಕರಿದ್ದಾರೆ. ಇವತ್ತು ನಾವು ಶಾಸಕರ ವಿರುದ್ಧ ಹೋರಾಟ ಅಲ್ಲ, ಅವರ ಏನು ಸೌಲಭ್ಯಗಳು ಕೊರತೆ ಇದೆ ಆ ನೀತಿಗಳ ವಿರುದ್ಧ, ಇವತ್ತು ಸರ್ಕಾರದ ನೀತಿಗಳ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ.
ಯಾರು ನಾವು ಯಾವುದೇ ರಾಜಕೀಯ ಮಾಡ್ಲಿಕ್ಕೆ ಇಲ್ಲಿ ಬರಲಿಲ್ಲ, ಯಾವುದೇ ನಾವು ಅಧಿಕಾರ ಬರಬೇಕು ಅಂತ ಇಲ್ಲಿ ಬರಲಿಲ್ಲ. ನಾಗರಿಕ ಸೌಲಭ್ಯಗಳು ಬೇಕು ಸ್ವಾಮಿ ಅಂತ ನಾವು ಬಂದಿರತಕ್ಕಂಥದ್ದು. ಶಾಸಕರಾಗ್ಲಿ, ತಹಸೀಲ್ದಾರ್ ಆಗ್ಲಿ, PWD ಅಧಿಕಾರಿಗಳಾಗ್ಲಿ, ಇವತ್ತೇನಾಗಿದ್ದಾರೆ ತಹಸೀಲ್ದಾರ್ ಅಂದ್ರೆ ತಹಸೀಲ್ದಾರ್ ನೀವೇನ ಮಾಡ್ಕೊಳ್ಳೋಗಿ ಅಂತ ತಹಸೀಲ್ದಾರ್ ನಮ್ಗೆ ಆಫೀಸ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಪಾಪ ಅವರೆಲ್ಲೇ ಹೋಗ್ಬಿಟ್ರು. ಆದ್ರಿಂದ ಇವತ್ತು ಈ ತಹಸೀಲ್ದಾರು ಏನ್ ತಪ್ಪಿಸ್ಕೊಂಡಿದ್ದಾರೆ ಅವ್ರಿಗೆ ನಾನು ಖಂಡನೆ ಮಾಡ್ಲಿಕ್ಕೆ ಖಂಡನೆ ಮಾಡ್ತಾ ಇದ್ದೀನಿ. ಅವ್ರ ವಿಚಾರದಲ್ಲಿ ಅವ್ರಿಗೆ ಮೊನ್ನೆ ಮನವಿ ಕೊಟ್ಟಿದ್ದೀವಿ, ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ನೀವೇನ ಮಾಡ್ಕೊಳ್ಳಿ, ತಹಸೀಲ್ದಾರ್ ಆಫೀಸ್ ಒಳಗೆ ನೀವೇನ ಮಾಡ್ಕೊ ಹೋಗ್ರಿ ಅಂತ ಬಿಟ್ಬಿಟ್ಟ. ಎಷ್ಟು ಮಾತ್ರ ಇದೆ, ಎಂತ ತಹಸೀಲ್ದಾರ್ ಇವ್ರು ಅಂತ ಕೇಳ್ಕೊಳ್ಳಿ. ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ತಹಸೀಲ್ದಾರ್ ಅಂತ ನಾನು ಹೇಳ್ತೀನಿ ಘಂಟಾಘೋಷವಾಗಿ. ಭ್ರಷ್ಟಾಚಾರದಲ್ಲಿ ಮುಳುಗಿರೋದಕ್ಕೋಸ್ಕರನೇ ಇವ್ರು ಇವತ್ತು ಓಡಾಗಿರೋದು. ಎಲ್ಲಿ ಓಡಾಗಿದ್ದಾನೆ, ಮಾಯ ಆಗ್ಬಿಟ್ಟಾನೆ ಪಾಪ. ಇವ್ರಿಗೆ ಈ ಮನವಿ ತಗೊಳಕ್ಕೆ ಸಾವಿರಾರು ಜನ ಬರ್ತಾರೆ. ಅವ್ರಿಗೆ ಹೆಂಗೆ ನಾನು ಉತ್ತರಗಳು ಹೇಳಿ, ಅವ್ರು ಕೇಳೋ ಪ್ರಶ್ನೆಗಳಿಗೆ ಹೆಂಗೆ ನಾನು ಉತ್ತರ ಹೇಳಿ ಅಂದ್ಬಿಟ್ಟು ಓಡೋಗಿದ್ದಾರೆ. ಓಡೋದ್ರೆ ಎಲ್ಲಿ ಬರ್ಬೇಕು ಬರ್ತಾರೆ. ನಾವು ಅಲ್ಲೇ ರಸ್ತೆಗಳು ಅಡ್ಡಾಗ್ತೀವಿ, ಅವ್ರು ಬರ್ತಾರೆ. ಅವ್ರು ಬರ್ಬೇಕು ಬರ್ತಾರೆ. ಆದ್ರಿಂದ ನಾವೇನ್ ಹೇಳ್ತಾ ಇದ್ದ ಅಂದ್ರೆ, ಏನಿವತ್ತು ಇಡೀ ತಾಲೂಕಿನಂತ ರಸ್ತೆಗಳು ಕೆಟ್ಟಿವೆ. ಇದಕ್ಕೆ ಏನು ರಾಜ್ಯ ಸರ್ಕಾರ, ನಮ್ಮ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಇದ್ದಾರೆ, ಅವ್ರು ಇವತ್ತು 5 ಗ್ಯಾರಂಟಿಗಳು ಕೊಟ್ಟರು. ನಾವು ಬೇಡ ಅಂತ ಹೇಳಿಲ್ಲ. 5 ಗ್ಯಾರಂಟಿಗಳು ಬಡವರು ಸಿಕ್ಲಿ, ಸಿಗೋತನಗಾಗ್ಲಿ. ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಮಾಡ್ಲಿ ಸ್ವಾಮಿ, ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ. ಆದ್ರೆ ಇವತ್ತಿನ ಏನು ಈ ತಾಲೂಕಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೀವು ಒತ್ತಾಯ ಮಾಡಿ ಕೇಂದ್ರ ಸರ್ಕಾರಕ್ಕೆ ನಮಗೆ GST ಕೊಂಡ್ಬೇಕು ಅಂತ ಒತ್ತಾಯನೂ ಮಾಡ್ತಾ ಇದ್ದೀರಿ. ಆದ್ರೆ ಕೇಂದ್ರ ಸರ್ಕಾರ ಅದನ್ನ ನಿಮ್ಗೆ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂದ್ರೆ, ಅಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಇಲ್ಲಿ ರಾಜ್ಯದಲ್ಲಿ ನೀವು ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಅವರು ಕೂಡ ಒಂದು ರೀತಿ ಏನು ವಿರೋಧ ರೀತಿಗಳನ್ನ ಅನುಸರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಸಹ. ಆದ್ರಿಂದ ಈ ಕೇಂದ್ರ ಸರ್ಕಾರದಲ್ಲಿ ಏನು GST ಅಮೌಂಟ್ ಈ ಪ್ರದೇಶಕ್ಕೆ ಬರಬೇಕು, ಕೇಂದ್ರ ಸರ್ಕಾರದಿಂದ ಆರ್ಥಿಕ ನೆರವು ಕೊಡಬೇಕು. ಈ ತಾಲೂಕಿಗೆ 100 ಕೋಟಿಗಳು ಬೇಕು. ಈ ರಸ್ತೆ ಹಾಕ್ಬೇಕು ಅಂದ್ರೆ, ಈ ತಾಲೂಕಿನ ರಸ್ತೆಗಳು ಬೇಕಂತ ಹೇಳಿದ್ರೆ 100 ಕೋಟಿಗಳು ಬೇಕು. 1 ಕೋಟಿ 2 ಕೋಟಿಗಳು ಜಾಗ ಅಂತ ವ್ಯವಸ್ಥೆ ಅಲ್ಲ ಇದು. ಅದರಿಂದ ನಮ್ಮ PWD ಸಾಹೇಬರು ಇಲ್ಲಿ ಬಂದಿದ್ದಾರೆ, ನಾರಾಯಣಸ್ವಾಮಿ ಅಂತ. ಅವರು ನನ್ನ ಕೈಯಲ್ಲಿ, ನನ್ನ ಲಿಮಿಟ್ ನಲ್ಲಿ, ನನ್ನ ಏನು ಕಚೇರಿ ಲಿಮಿಟ್ ನಲ್ಲಿ ಎಷ್ಟು ಇಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಬಹುದು, ಎಷ್ಟು ನನಗೆ ಯೋಜನೆಗಳಿಗೆ ಅವಕಾಶ ಇದೆ ಅಂತ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅವರು ಬಂದಿದ್ದಾರೆ ಪಾಪ. ಆಮೇಲೆ ಮೊನ್ನೆ ತಾನೇ ಬಿದುಗುಪ್ಪೆ ಕಟ್ಟೆ ಮೇಲೆ ಒಂದು ಲಾರಿ ಅವ್ರು ಬಿದ್ದೋದ್ರು. ಲಾರಿಯಲ್ಲಿ ಆ ರಸ್ತೆಗಳ ಹಳ್ಳಕೊಳ್ಳಗಳ ಲಾರಿಯಲ್ಲಿ ಬಿದ್ದೋಗ್ಬಿಟ್ರು. ಅದೇನ್ ಹೇಳ್ಬಿಟ್ರು, ಇದು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು, ಅವನಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು, ಅದರಿಂದ ಅಲ್ಲಿ ಹೋಗಿ ಬಿದ್ದೋಗ್ಬಿಟ್ರು ಅಂತ. ಇದು ಸುಳ್ಳು. ನಿಜವಾಗಿ ಆಗಿರೋದು, ಆ ಕಟ್ಟೆ ಮೇಲೆ ಹಳ್ಳಕೊಳ್ಳಗಳು ಬಿದ್ದು ಅವನ ಡ್ರೈವರ್ ಅಲ್ಲಿ ಬೇರೆ ಗಾಡಿಗಳು ಬರೋವಾಗ ಕೈ ತಪ್ಪ ಇವತ್ತು ಏನೋ ಗಾಡಿಗಳು ಬ್ಯಾಲೆನ್ಸ್ ಇಲ್ದಿರ ಹೋಗಿ ಕೆರೆ ಒಳಗೆ ಬಿದ್ದು ಹೋದ ಪಾಪ. ಅವನು ಡ್ರೈವರ್ ಸಾವಾದ. ಅಲ್ಲಿ ಯಾರು ಇದಕ್ಕೆಲ್ಲ ಹೊಣೆ? ಇದಕ್ಕೆಲ್ಲ ಯಾರಪ್ಪ ಹೊಣೆ? ಸರ್ಕಾರನೇ ಹೊಣೆ. ಆದ್ರಿಂದ ನಾಗರಿಕ ಸೌಲಭ್ಯಗಳಂತ ಹೇಳಿದ್ರೆ, ಇವತ್ತು ನೀವು ರೈತರ ಏನು ಇವತ್ತು ಇದೆ, ಈ ರಸ್ತೆಗಳ ಹಕ್ಕು ಏನ್ ನಮಗಿದೆ, ನಾವು ಕೇಳ್ತಾ ಇದ್ದೇವೆ. ಹಕ್ಕು ನಾಗರಿಕ ಸೌಲಭ್ಯ ಹಕ್ಕನ್ನು ಕಿತ್ಕೊಳ್ಬೇಡಿ ಸ್ವಾಮಿ. ರಸ್ತೆಗಳನ್ನ ನೀವು ನಿರ್ಮಾಣ ಮಾಡಿ. ರಸ್ತೆಗಳನ್ನ ನಿರ್ಮಾಣ ಮಾಡಲಿದ್ರೆ ಯಾರು ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಹಳ ಕಷ್ಟ ನಷ್ಟಗಳು ಬರ್ತದೆ. ಆದ್ರಿಂದ ನಾಗರಿಕ ಹಕ್ಕುಗಳಾದ ಇವತ್ತು ರೈತರ ಭೂಮಿಗಳನ್ನು ಕಿತ್ಕೊಂತಾ ಇದ್ದೀರಿ. ರೈತರ ಭೂಮಿಗಳನ್ನು ಕಿತ್ಕೊಂತಾ ಇದ್ದಾರೆ KADBನವರು. ಅದು ಯಾವ ಪ್ರದೇಶ ಅಂದ್ರೆ, ನಮ್ಮ ಕೈಗಾರಿಕಾ ಪ್ರದೇಶ. KADB ಅಂದ್ರೆ ಸತ್ಯಾಪುರದ ಹೋಬಳಿಯಲ್ಲಿರ್ತಕ್ಕಂಥ ಮುತ್ತಾನೂರು ಪಂಚಾಯತಿ, ಆಮೇಲೆ ಅಂದೇನಹಳ್ಳಿ ಪಂಚಾಯತಿ ಗ್ರಾಮಗಳಲ್ಲಿ ಇವತ್ತು ಭೂಮಿಗಳು ಕಿತ್ಕೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಇವತ್ತು KHBನವರು ಇಲ್ಲಿದ್ದಾರೆ ಸ್ವಾಮಿ. 4th ಫೇಸ್ ನಲ್ಲಿ ಇಲ್ಲವಾಡಿ 4th ಫೇಸ್ ಅಂದ್ಬಿಟ್ಟು ಸೂರ್ಯನಗರದ 4th ಫೇಸ್ ನಲ್ಲಿದ್ದಾರೆ. ಅವರು ಕೂಡ ಇವತ್ತು ಸಾವಿರಾರು ಎಕರೆ ಭೂಮಿಗಳನ್ನು ಕಿತ್ಕೊಂಡು ಕಬಳಿಕೆಯನ್ನು ಮಾಡ್ತಾರೆ. ರಿಯಲ್ ಎಸ್ಟೇಟ್ ದಂಧೆ ಈ ಸರ್ಕಾರದಲ್ಲಿ KADB, KHB, BDA ಇವೆಲ್ಲ ರಿಯಲ್ ಎಸ್ಟೇಟ್ ದಂಧೆ, ರಿಯಲ್ ಎಸ್ಟೇಟ್ ಮಾಫಿಯಾ ಕೆಲಸ ಮಾಡ್ಲಿಕ್ಕೆ ಇವತ್ತು ಆ ಸಂಸ್ಥೆಗಳಿರೋದು. ಏನ್ಕ್ರಿ ಬೇಕಾ ಸಂಸ್ಥೆಗಳು? ಇವತ್ತು ನ್ಯಾಯಬದ್ಧವಾಗಿ ನಮ್ಮ ರೈತರನ್ನು ನೀವು ಮನವರಿಕೆ ಮಾಡಿ, ನಮ್ಗಿಂತ ಉದ್ದೇಶಕ್ಕೆ ಪ್ರಾಮಾಣಿಕವಾಗಿ ಭೂಮಿ ಬೇಕು ಅಂದ್ರೆ ಕೊಡೋರಿದ್ದಾರೆ. ಆದ್ರೆ ನೀವು ಇವತ್ತು ದಂಧೆ ಮಾಡ್ಲಿಕ್ಕೆ, ರಿಯಲ್ ಎಸ್ಟೇಟ್ ದಂಧೆ ಮಾಡಿ ಭೂ ಕಬಳಿಕೆ ಮಾಡುದು. ಸರ್ಕಾರದಲ್ಲಿರ್ತಕ್ಕಂಥ ಇಲಾಖೆಗಳೇ ಭೂ ಕಬಳಿಕೆ ಮಾಡುವಂತ ತಂತ್ರಗಳು ಮಾಡ್ತಾ ಇರೋದು. ಆದ್ರಿಂದ ಭೂಮಿಗಳು ಕಿತ್ಕೊಡೋ ಬಂದ್ರೆ ಇವತ್ತು ಏನಾಗುತ್ತೆ ಅಂತೇಳಿ ತಿಳ್ಕೋಬೇಕಾಗಿದೆ. ಹೋರಾಟ ನಡೀತಾ ಇದೆ. ಆದ್ರೆ ಇನ್ನೂ ಅದು ಈ KHB ಏನು ಈ ಪ್ರದೇಶದಲ್ಲಿರ್ತಕ್ಕಂಥ ಈ ಪ್ರದೇಶ ಇನ್ನೂ 2,000 ಭೂಮಿ ಬೇಕಂತೆ.
ಇನ್ನೂ 2,000 ಭೂಮಿ ಬೇಕು ಅಂತೇಳಿ ರಾಜಕೀಯದಲ್ಲಿ ಒಬ್ರು ಪುಡಾರಿ ಇದ್ದಾರೆ, ಪುಡಾರಿ ನಮ್ಮ ಕಾಂಗ್ರೆಸ್ನ ಪುಡಾರಿ ಇದ್ದಾರೆ, ಅವ್ರ ಹೆಸರು ನನಗೇನು ಗೊತ್ತಿಲ್ಲ. ಅವ್ರು ಬಂದು ನಮ್ಮ ರೈತ ಸಂಘ ಮುಖಂಡರು ಕೇಳ್ತಾರಂತೆ 2,000 ಭೂಮಿ ಬೇಕು, ಎಲ್ಲ ಒಕ್ಕೆ ಪತ್ರ ಕೊಟ್ಬಿಡಿ, ಒಕ್ಕೆ ಪತ್ರ ಸೆಂಗ್ಲಾಕ್ ಕೊಟ್ಬಿಡಿ ಅಂತ ಹೇಳ್ತಾರೆ. ನಾಟ್ಯ ಮಾನ ಮರ್ಯಾದೆ ಏನಾದ್ರೂ ಕೇಂದ್ರ ಅವನಿಗೆ ಯಾವನಲ್ಲ ಗೊತ್ತಿಲ್ಲ. ಒತ್ತು ಓಡಿಸ್ಬೇಕು ಅಂತ ಹೇಳಿದೆ ನಮ್ಮ ರೈತ ಮುಖಂಡ ನಾರಾಯಣಪ್ಪನಿಗೆ, ಒತ್ತು ಓಡಿಸಿ ಅಂತ ಅವ್ನಿಗೆ ಯಾವನ್ ಕೇಳ್ತಾನೆ. ಅವನಿಗೆ ಫಾರೆಸ್ಟ್ ಒಂದ್ ಕಡೆ ಬನ್ನೇರುಘಟ್ಟ ಫಾರೆಸ್ಟ್ ಇದೆ, ಫಾರೆಸ್ಟ್ ಪಕ್ಕದಲ್ಲಿ ಹೊರತು ಅವರು ಈ ರೈತರ ಭೂಮಿ ಕಿತ್ಕೊಳ್ಳಕ್ ಬರ್ತಾ ಇದ್ದಾರೆ. ಎಂತ ನಾಚಿಗೇಡಿ ಇವ್ರಿಗೆ. ಇವತ್ತು ಭೂಗಳಿಗೆ ಇವತ್ತು ಸ್ವಾಮಿ, ಇವತ್ತು ಈ ಬಂಡವಾಳಶಾಹಿಗಳ ನೀತಿಗಳು, ಬಂಡವಾಳಶಾಹಿ ಪರದ ನೀತಿಗಳು ನೀವು ಅನುಸರಿಸ್ತಾ ಇದ್ದೀರಾ. ಬಂಡವಾಳಶಾಹಿ ನೀತಿಗಳು ಅಂತ ಹೇಳಿದ್ರೆ ಇವತ್ತು ಖಾಸಗೀಕರಣ ಮಾಡೋದು, ಖಾಸಗೀಕರಣದಿಂದ ಎಲ್ಲಾ ಶಾಲೆಗಳನ್ನು ಖಾಸಗಿಗಳು ಕೊಟ್ಬಿಡೋದು, ಎಲ್ಲಾ ಶಿಕ್ಷಣ ಸಂಸ್ಥೆಗಳನ್ನ ಖಾಸಗಿ ಕೊಟ್ಬಿಡೋದು, ಎಲ್ಲಾ ಆರೋಗ್ಯ ಸಂಸ್ಥೆಗಳ ಆಸ್ಪತ್ರೆಗಳನ್ನ ಖಾಸಗಿ ಕೊಟ್ಬಿಡೋದು. ಇವೆಲ್ಲ ಜನಪರ ಯೋಜನೆಗಳೆಲ್ಲ ನಿರ್ಲಕ್ಷ್ಯ ಮಾಡಿ ಜನಪರ ಯೋಜನೆಗಳ ನಿರ್ನಾಮ ಮಾಡಲಿಕ್ಕೆ ಈ ಸರ್ಕಾರಗಳು ಕೂತಿರೋದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಏನು ಈ ಜನಪರ ಯೋಜನೆಗಳೇ ನಾಗರಿಕ ಮೂಲ ಹಕ್ಕುಗಳಿದೆ, ಹಕ್ಕುಗಳನ್ನು ಕಿತ್ಕೊಳ್ಳಿಕ್ಕೆ ಅವರು ಕೂತಿರೋದು. ಆದ್ರಿಂದ ನಾವು ಅಂಜೋದಿಲ್ಲ, ಯಾರು ಅಂಜೋದಿಲ್ಲ. ಅನ್ಯಾಯ ಆದಾಗ ನಾವು ಪ್ರತಿಭಟನೆ ಮಾಡ್ತೀವಿ, ಅನ್ಯಾಯ ಆದಾಗ ನಾವು ಪ್ರಶ್ನೆ ಮಾಡ್ತೀವಿ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು. ನಮ್ಮ ಶಾಸಕರು ಶಿವಣ್ಣ ಅವ್ರಿಗೂ ನಾನು ಫೋನ್ ಮಾಡಿದೆ, ಅವ್ರು ತೆಗ್ದಿಲ್ಲ ನಿನ್ನೆ. ಆದ್ರೆ ಅವರು ಕೂಡ ಬರ್ಬೋದು, ನೀವು ಬನ್ನಿ ಅಂತೇಳಿ ನಾನು ಹೇಳಿಕ್ ಹೋದೆ, ನನ್ಗೆ ಸಮಯ ಇಲ್ಲ ಅಂತ ಬಂದ್ಬಿಟ್ಟೆ. ಆದ್ರೂ ಕೂಡ 100 ಜನ ಹೋಗಿ ಶಾಸಕರು ಕೂಡ ಮನವರಿಕೆ ಮಾಡ್ತೀವಿ. ಸ್ವಾಮಿ, ನೀವು ಈ ತಾಲೂಕಿನ ಶಾಸಕರಾಗಿದ್ದೀರಿ, ನಿಮಗೆ ಅನುದಾನ ಬೇಕಂತ ಹೇಳಿದ್ರೆ ನಾವು ನಿಮ್ ಜೊತೆಲಿ ಇರ್ತೀವಿ, ನಿಮ್ ಜೊತೆಗೆ ಬರ್ತೀವಿ. ಆದ್ರಿಂದ ಸಿದ್ದರಾಮಣ್ಣ ಅವ್ರ ಹತ್ರ ಹೋಗ್ತೀರಾ, ಯಾರ ಹತ್ರ ಹೋಗ್ತೀರಾ ನನ್ಗೆ ಗೊತ್ತಿಲ್ಲ. ಆದ್ರಿಂದ ನನ್ನ ತಾಲೂಕಿಗೆ 100 ಕೋಟಿ ಬೇಕು ಇವತ್ತು. ಆದ್ರೆ ಅನುದಾನ ತರಬೇಕಾದ್ರೆ ನಿಮ್ಮ ಕೈ ನಾವು ಜೋಡಿಸ್ತೀವಿ. ನೀವು ಅನುದಾನ ತಗೊಂಡ್ಬಂದು ಪ್ರತಿ ಗ್ರಾಮದ ಏನು ಪಂಚಾಯತಿ, ಗ್ರಾಮ ಪಂಚಾಯತಿ ವ್ಯಾಪ್ತಿಗಳಲ್ಲಾಗ್ಲಿ, ನಗರಸಭೆ ವ್ಯಾಪ್ತಿಗಳಾಗ್ಲಿ, ಪುರಸಭೆ ವ್ಯಾಪ್ತಿಗಳಾಗಲಿ ರಸ್ತೆಗಳನ್ನ ಕೂಡಲೇ ನಿರ್ಮಾಣ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಅದೇ ರೀತಿ ಇವತ್ತು ಈ ಕಾಮಗಾರಿಗಳು ಆಗ್ತಾನೆ ಈಗ ತಾನೆ ನಮ್ಮ ಪ್ರಮೋದ್ ಸರ್ ಅವರು ಮಾತಾಡಿದ್ರು, ಕಾಮಗಾರಿಗಳು ಗುಣಮಟ್ಟ ಇಲ್ಲ ಅಂತೇಳಿ. ಸ್ವಾಮಿ, ಈ PWA ಅಧಿಕಾರಿ ಆಗಲಿ ಅಥವಾ ನಮ್ಮ PRD ಅಧಿಕಾರಿಗಳಾಗಲಿ, ಇವತ್ತು ಅವ್ರಿಗೆಲ್ಲ ಗೊತ್ತಿದೆ ಎಲ್ಲೆಲ್ಲಿ ಕಮಿಷನ್ ದಂಧೆ ಏನ್ ನಡೀತಾ ಇದೆ ಅಂತ ಹೇಳಿದ್ರೆ, ಒಂದು ರಸ್ತೆ 2 ಕೋಟಿ 3 ಕೋಟಿ ಅಂದ್ರೆ 30% 40% ಅಲ್ಲಿ ಕಮಿಷನ್ ಕೊಡ್ಲೇಬೇಕು. ಇಲ್ಲ ಅಂದ್ರೆ ಅವನು ಕಾಮಗಾರಿ ಮಾಡೋದೇ ಇಲ್ಲ. 30-40% 2 ಕೋಟಿ 3 ಕೋಟಿಗೆ ಅವ್ನು ಕೊಡ್ಬೇಕು. ಕೊಡಿದ್ರೆ ಯಾವ ತಾಲೂಕಿನಲ್ಲಿ, ಇಡೀ ನಗರ ಜಿಲ್ಲೆಯಲ್ಲೆಲ್ಲ, ಇಡೀ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಒಂದು ಕಮಿಷನ್ ದಂಧೆ ಏನಿದೆ, ಆ ದಂಧೆ ಇದೆ. ಆ ಕಮಿಷನ್ ಇಂದ ಇವತ್ತು ರಸ್ತೆಗಳು ಹಾಳ್ಗೆಡ್ತವೆ. ಈ ರಸ್ತೆಗಳು ಅದಕ್ಕೋಸ್ಕರ ಸಂಪೂರ್ಣವಾಗಿ ಹಾಳ್ಗೆಡ್ತಾ ಇರೋದು. ಆದ್ರಿಂದ ಇವತ್ತು ನೀವು ಈಗ ಸಿಂಗೇನಗರದಲ್ಲಿ ಪ್ರಾರಂಭ ಮಾಡಿದ್ದಾರೆ ರಸ್ತೆನ, ಆ ರಸ್ತೆ ಪ್ರಾರಂಭ ಮಾಡಿದ್ರೆ ಗುಣಮಟ್ಟ ಇರಬೇಕು. ಸಮಾಜವರೇ, ಗುಣಮಟ್ಟ ಇರಬೇಕು. ಆ ರಸ್ತೆ ಸಿಂಗೇನಗರ ರಸ್ತೆ ಗುಣಮಟ್ಟ ಇರಬೇಕು. ಇಲ್ಲ ಅಂದ್ರೆ ನಾವು ತಡಿತೀವಿ. ಆ ರಸ್ತೆ ಮಾಡ್ಲಿಕ್ಕೆ ಬಿಡಲ್ಲ. ನಿಮ್ಗೆ ಯಾವನು ಗುತ್ತಿಗೆದಾರ ಇದ್ರೆ ಆ ಗುತ್ತಿಗೆದಾರನ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಮುಖಂಡರು. ಆದ್ರಿಂದ ಹೇಳಿ, ನಮ್ಮ ಆ ರಸ್ತೆ, ಆ ಪ್ರದೇಶದಲ್ಲಿ ನಡೆಯೋ ರಸ್ತೆಗಳು ಗುಣಮಟ್ಟ ಇರಬೇಕು. ಗುಣಮಟ್ಟ ಇಲ್ಲಾಂದ್ರೆ ನಾವು ಆ ಗುತ್ತಿಗೆದಾರನ ಒದ್ದು ಓಡಿಸ್ತೀವಿ ಅಲ್ಲಿಂದ. ಆಮೇಲೆ ಮೊನ್ನೆ ಪ್ರಮೋದ ಪ್ರಶ್ನೆ ಮಾಡ್ತಾರೆ ಇವ್ರಿಗೆ, ಯಾರಿಗೆ ಅಂತ ಹೇಳಿದ್ರೆ ಅಲ್ಲಿ ಗುತ್ತಿಗೆದಾರನಿಗೆ, ನನಗೆ ಇದು ಏನಪ್ಪ ಇದು ಅಲ್ಲ ಏನಿದ್ರು ಗುತ್ತಿಗೆದಾರ, ಗುತ್ತಿಗೆದಾರ ನನಗೆ ಹತ್ರ ಇದೆ ಏನೋ ಅದು ಪರ್ಮಿಷನ್ ಲೆಟರ್ ಇಲ್ಲ, ನಾನು ಸುಮ್ಮನೆ MLA ಸಾಹೇಬ್ ಹೇಳಿದ್ದಾರೆ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ. ನಿನ್ಗೆ ಮಾನ ಮರ್ಯಾದೆನಯ್ಯ, ಎಲ್ಲ ಇದೆ ಅವ್ರ ಹತ್ರ, ವರ್ಕ್ ಕಾರ್ಡ್ ಇದೆ. ನನಗೆ ವರ್ಕ್ ಕಾರ್ಡ್ ಇಲ್ಲ, ವರ್ಕ್ ಕಾರ್ಡ್ ತೋರಿಸಿ ಅಂತ ಹೇಳಿದ್ರು. ವರ್ಕ್ ಕಾರ್ಡ್ ನಲ್ಲಿ ಎಷ್ಟು ಪರ್ಸೆಂಟ್ ಗುಣಮಟ್ಟ ಆಗ್ಬೇಕಂತ ವರ್ಕ್ ಕಾರ್ಡ್ ಅಲ್ಲಿ ಇರುತ್ತೆ. ಅದರಿಂದ ವರ್ಕ್ ಕಾರ್ಡ್ ಪ್ರಕಾರ ಮಾಡಬೇಕು. ವರ್ಕ್ ಕಾರ್ಡ್ ಪ್ರಕಾರ ಮಾಡಿಲ್ಲ ಅಂದ್ರೆ ಒದ್ದು ಓಡಿಸ್ಬೇಕು ಅಷ್ಟೇ. ಅದರಿಂದ ಇಲ್ಲಿ ಬಂದಿದ್ದಾರೆ ನಮ್ಮ PWA ಆಫೀಸ್ ಸಾಹೇಬ್ರು, ಅವರೆಲ್ಲ ಹೇಳ್ತಾರೆ ಗುಣಮಟ್ಟ ಮಾಡಿದ್ರೆ ನಾವು ಬಿಡೋರಲ್ಲ ಅಂತೇಳಿ. ಆದ್ರಿಂದ ಈ ಗುಣಮಟ್ಟದ ರಸ್ತೆಗಳ ನಿರ್ಮಾಣ ಮಾಡ್ತಿದ್ರೆ ಈ ವ್ಯವಸ್ಥೆಗಳಾಗ್ತದೆ. ಇವತ್ತು ಇಡೀ ರಾಜ್ಯದಲ್ಲಿ ನೋಡಿ, ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಈ ರಸ್ತೆಗಳ ಅಪಘಾತಗಳಿಂದ 700 ಜನ ಸಾವಾಗಿದ್ದಾರೆ ಅಂತ ನಿನ್ನೆ ಒಂದು ವರದಿ ಪೇಪರ್ ಪತ್ರಿಕೆಯಲ್ಲಿ ಬಂದಿದೆ. 700 ಜನ ಈ ರಸ್ತೆಗಳಲ್ಲಿ ಸಾವಾಗಿದ್ದಾರೆ ಅಂತೇಳಿ ವರದಿ ಬಂದಿದೆ. ಅದೇ 3,000 ಜನ ಅಂಗವಿಕಲಾಗಿದ್ದಾರೆ, ಇನ್ನೂ 3,000 ಜನ ಕೈ ಕಾಲು ಮುರಿದುಕೊಂಡಿದ್ದಾರೆ, ಅಪಘಾತ ಗಾಯಗಳಾಗಿವೆ 3,000 ಜನ.
3, 6, 7,000 ಜನ ಇವತ್ತು ಈ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಈ ರಸ್ತೆಗಳ ಅಪಘಾತಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತಕ್ಕಂಥ ಜನ. ಅದೇ ರೀತಿ ಶ್ವಾಸಕೋಶದ ಸಮಸ್ಯೆ, ಈ ಧೂಳಿನಿಂದ ಧೂಳು ಎದ್ದೇಳಿ ಧೂಳಿಂದ ಏನಾಗ್ತಾ ಇದೆ ಅಂದ್ರೆ ಆ ರಸ್ತೆಗಳಲ್ಲಿ ಓಡಾಡೋರಿಗೆ, ಸಂಕೆ ನಗರದಿಂದ ಇಲ್ಲಿಗೆ ತನ ಓಡಾಡೋರಿಗೆ ಆಸ್ತಮಗಳು ಬಂದಿದೆ, ಆಸ್ಮಾ ಕಾಯಿಲೆ ಬಂದಿದೆ. ಅದೇ ರೀತಿ ಇವತ್ತು ಆಸ್ಮಾ, ಉಸಿರಾಟದ ತೊಂದರೆ, ಮತ್ತೆ ಬೆನ್ನು ನೋವು ಈ ರೀತಿಯೆಲ್ಲ ಆಗಿದೆ. ಆಂಬುಲೆನ್ಸ್ಗಳು ಕೂಡ ಅಲ್ಲಿ ಓಡಾಡ್ತಾ ಇಲ್ಲ ಸ್ವಾಮಿ. ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಆಂಬುಲೆನ್ಸ್ ಕೂಡ ಅಲ್ಲಿ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ನಾಚಿಕೆ ಆಗ್ಬೇಕು, ಮಾನ ಮರ್ಯಾದೆ ಇರಬೇಕು ಈ ಸರ್ಕಾರಗಳಿಗೆ. ಅದರಿಂದ ಆಂಬುಲೆನ್ಸ್ ಕೂಡ ಓಡಾಡ್ತಾ ಇಲ್ಲ. ಸ್ಕೂಲ್ ವಾಹನಗಳು ಓಡಾಡೋದು ಕಷ್ಟ. ಹೆಣ್ಣು ಮಕ್ಕಳು ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ರಾತ್ರಿ ಪಾಳ್ಯದಲ್ಲಿ ಏನಾದ್ರೂ ಅವ್ರು ಬಂದ್ರೆ ಕೆಲಸ ಮಾಡ್ಕೊಂಡು ಐಟಿಕೆಮ್ನಲ್ಲಿ ಕೆಲಸ ಮಾಡೋರು, ಆ ಬಡಾಣಗಳಿಗೆ ಬರ್ಬೇಕು ಅಂದ್ರೆ ಇವತ್ತು ರಾತ್ರಿಯಲ್ಲಿ ಬರೋಕೆ ಸಾಧ್ಯ ಇಲ್ಲ ಪಾಪ ಅವ್ರಿಗೆ. ಅವ್ರು ಬೇರೆ ಅಲ್ಲೆಲ್ಲೋ ಕೆಲಸ ರೂಮ್ ಮಾಡ್ಕೊಬೇಕು, ಬರ್ಬೇಕು, ಬೆಳಗ್ಗೆ ಬರ್ಬೇಕು. ಈ ರಾತ್ರಿ ಇದೆ. ಈ ತರ ಒಂದ್ ಕಡೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಮಹಿಳೆಯರಿಗೂ ಸಹ ಆ ಪ್ರದೇಶಗಳಲ್ಲಿ ತಳ್ಳ ಪಳ್ಳಗಳು ಬಿದ್ದಿರೋದ್ರಿಂದ ರಕ್ಷಣೆ ಇಲ್ಲ. ಆ ರಸ್ತೆಗಳನ್ನು ಗುಣಮಟ್ಟ ಮಾಡಿ ಬೇಗನೆ ರಸ್ತೆ ಮಾಡಬೇಕು. ಈ ಧೂಳಿನಿಂದ ಇವತ್ತು ಸಂಪೂರ್ಣವಾಗಿ ಚಂದಾಪುರದಲ್ಲಿ ಧೂಳುಮಯವಾಗ್ಬಿಟ್ಟಿದೆ. ಆಮೇಲೆ ರಾಷ್ಟ್ರೀಯ ಹೆದ್ದಾರಿ ಒಂದ್ ಕಡೆ, ಆಮೇಲೆ ಸೈವಾಕೋ ಬೈವಾಕ್ ಅಂತ ಒಂದು ಯಾವ್ದೋ ಮಾಡ್ತಾ ಇದ್ದಾರೆ. ಸೈವಾಕೋ ಬೈವಾಕೋ. ಈ ಬೈವಾಕು ಸೈವಾಕಲ್ಲಿ ಏನಾಗಿದೆ ಅಂದ್ರೆ 2 ವರ್ಷ ಅವ್ರು ಕಾಮಗಾರಿ ವಿಳಂಬ ಮಾಡ್ತಾ ಇದ್ದಾರೆ. 2 ವರ್ಷದಿಂದ ಮಾಡ್ತಾ ಇರ್ಬೇಕಾಗಿ ಈ ರಸ್ತೆನ ಇವತ್ತು ಅಲ್ಲಿ ಕೂಡ ಗುತ್ತಿಗೆದಾರರು ವಿಳಂಬ ಮಾಡ್ತಾ ಇದ್ದಾರೆ. ಆದ್ರಿಂದ ಟ್ರಾಫಿಕ್ ಯಾವಾಗೂ ಟ್ರಾಫಿಕ್ ಜಾಮು ಇಲ್ಲಿಂದ ಬೆಳಿಗ್ಗೆ ಹೋಗೋದಕ್ಕೆ ಅಂದ್ರೆ 1.5 ಅವರ್ ತಾಸು ಬೇಕು. ಶನಿವಾರ ಬಂತಂದ್ರೆ 3 ತಾಸು ಬೇಕು. ಆದ್ರಿಂದ ಈ ಟ್ರಾಫಿಕ್ ಜಾಮ್ ವ್ಯವಸ್ಥೆಗೆ ಅಲ್ಲಿ ಪೊಲೀಸ್ ವ್ಯವಸ್ಥೆ ಮಾಡಬೇಕು. ಪೊಲೀಸರು ಎಲ್ಲೆಲ್ಲಿ ಇವತ್ತ ಏನಿದೆ ನಮ್ಮ ಇಂಡಸ್ಟ್ರಿಯಲ್ ಆ ಕಡೆ ಇಂಜೆಕ್ಷನ್ ಇದೆ, ಹತ್ಮೇಲೆ ಇಂಡಸ್ಟ್ರಿಯಲ್ ಹತ್ರ ಪೊಲೀಸ್ ಹಾಕ್ಬೇಕು, ಮತ್ತೆ ಚಂದಾಪುರದ ಹತ್ರ ಹಾಕ್ಬೇಕು, ಹಳೆ ಚಂದಾಪುರ ಸೇವಾಕ್ಲಿಗೆ ಹತ್ರ ಪೊಲೀಸ್ ವ್ಯವಸ್ಥೆ ಬೇಕು. ಆ ಪೊಲೀಸ್ ವ್ಯವಸ್ಥೆ ನಿರ್ಮಾಣ ಮಾಡಬೇಕು. ಆದ್ರಿಂದ ಪೊಲೀಸರೆಲ್ಲ ಬಂದು ಅಲ್ಲಿ ಜನಗಳ ಟ್ರಾಫಿಕ್ನ ಆ ರಸ್ತೆ ನಿರ್ಮಾಣ ಆಗೋದ್ರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಆದ್ರಿಂದ ಕೇಂದ್ರ ಸರ್ಕಾರದ ನಮ್ಮ ಮಂತ್ರಿಗಳು ಏನು ಇವತ್ತು ಇವರಿದ್ದಾರೆ, ನಮ್ಮ ಎಂಪಿಗಳು ಮಂಜುನಾಥ್ ಅವರು ಕೂಡ ಬರಬೇಕು. ಅಲ್ಲಿ ಬಂದು ಆ ರಸ್ತೆನ ನೋಡ್ಬೇಕು. ಅವ್ರಿಗೆ ತಿಳಿಸಿ ಸರ್ಕಾರಕ್ಕೆ ಬೇಗ ಇವತ್ತು ನಮಗೆ ಆ ಒಂದು ಏನೇ ರಸ್ತೆಯಲ್ಲಿ ಟ್ರಾಫಿಕ್ ಆಗೋದನ್ನ ಕೂಡಲೇ ಅದನ್ನು ಜರೂರಾಗಿ ಇವತ್ತು ಕಾಮಗಾರಿ ನಡೆಸಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಅದೇ ರೀತಿ ಇವತ್ತಿನ ನಮ್ಮ ಬಗರುಕುಂ ಸಾಗುವಳಿದಾರರು ಸುಮಾರು ಹೋರಾಟ ಮಾಡ್ತಾ ಇದ್ದೀವಿ. ಈ ರಾಜ್ಯದ ಉದ್ದಗಲಕ್ಕೂ ಹೋರಾಟ ನಡೀತಾ ಇದೆ. ಆದ್ರೆ ಬಗರುಕುಂ ಸಾಗುವಳಿದಾರರಿಗೆ